ಹೊಸ ಕಾಯ್ದೆಯಿಂದ ನರೇಗಾ ಯೋಜನೆಯ ಅವ್ಯವಹಾರ ದುರುಪಯೋಗಗಳನ್ನು ತಡೆಯುವ ಉದ್ದೇಶದಿಂದ ವಿಬಿ-ಜಿರಾಮ್ಜಿ ಯೋಜನೆಯಾಗಿ ಸ್ವರೂಪ ಬದಲಾಯಿಸಲಾಗಿದೆ ಎಂದು ಮೈಸೂರು ಕೊಡಗು ಸಂಸದ ಯದುವೀರ್ ಒಡೆಯರ್ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮನರೇಗಾ ಯೋಜನೆಯ ಲೋಪದೋಷಗಳನ್ನು ಸರಿಪಡಿಸಿ ಹೊಸದಾಗಿ ವಿಬಿ-ಜಿರಾಮ್ಜಿ ಕಾಯ್ದೆ ಜಾರಿಗೆ ತರಲಾಗಿದೆ. ಮನರೇಗಾದಲ್ಲಿನ ಭ್ರಷ್ಟಾಚಾರವನ್ನು ತಡೆಗಟ್ಟಲು, ಪಾರದರ್ಶಕತೆ ಕಾಯ್ದುಕೊಳ್ಳಲು ಹಾಗೂ ರಾಜ್ಯ ಸರ್ಕಾರಗಳ ಸಹಭಾಗಿತ್ವದೊಂದಿಗೆ ಯೋಜನೆ ಮುಂದುವರಿಸಲು ಸ್ವರೂಪ ಬದಲಿಗೆ ಹೊಸದಾಗಿ ವಿಬಿ-ಜಿರಾಮ್ಜಿ ಕಾಯ್ದೆಯನ್ನು ಜಾರಿಗೆ ತರಲಾಗಿದೆ ಎಂದು ಸಮರ್ಥಿಸಿಕೊಂಡರು. ನಕಲಿ ಜಾಬ್ ಕಾರ್ಡ್ಗಳು, ಕೃತಕ ಫಲಾನುಭವಿಗಳು, ಕಲ್ಪಿತ ಮಾಸ್ಟರ್ ರೋಲ್ಗಳು, ಕಾರ್ಮಿಕರಿಗೆ ಭಾಗಶಃ ವೇತನ ಪಾವತಿಯಂತಹ ಅನೇಕ ಹಗರಣಗಳು ನಡೆದಿವೆ. ಇದರಿಂದ ಪಶ್ಚಿಮ ಬಂಗಾಳ, ಪಂಜಾಬ್, ತೆಲಂಗಾಣ ರಾಜ್ಯಗಳಲ್ಲಿ ಸಾವಿರಾರು ಕೋಟಿ ರು ಹಣ ದುರ್ಬಳಕೆಯಾಗಿರುವುದು ಬಹಿರಂಗಗೊಂಡಿವೆ ಎಂದು ಹೇಳಿದರು. ಮನರೇಗಾ ಕಾಮಗಾರಿಗಳು ಕೃಷಿ ಋತುವಿನಲ್ಲಿ ಮುಂದುವರೆದ ಕಾರಣದಿಂದ ಸಣ್ಣ ಮತ್ತು ಅತಿಸಣ್ಣ ರೈತರಿಗೆ ಕಾರ್ಮಿಕರ ಕೊರತೆ ಸೃಷ್ಟಿಸುತ್ತಿದೆ. ಇದರಿಂದ ಕೃಷಿಯ ವೆಚ್ಚವೂ ದುಬಾರಿಯಾಗಿತ್ತು. ಕಾನೂನಿನಲ್ಲಿ ನಿರುದ್ಯೋಗ ಭತ್ಯೆ, ವಿಳಂಬದ ವೇತನ ಪಾವತಿಗೆ ಪರಿಹಾರ ಒದಗಿಸಲಾಗಿತ್ತು. ಆದರೆ ಅವುಗಳ ಪಾವತಿ ವಿರಳ ಮತ್ತು ನಿಬಂಧನೆಗಳು ಸಾಂಕೇತಿಕವಾಗಿ ಮಾತ್ರ ಇದ್ದವು ಎಂದು ತಿಳಿಸಿದರು. ಅಧಿವೇಶನದಲ್ಲಿ ಕೊನೆಯ ದಿನಗಳಲ್ಲಿ ನಮಗೆ ಈ ವಿಬಿ-ಜಿರಾಮ್ಜಿ ಹೊಸ ಕಾಯ್ದೆಯನ್ನು ಅನುಷ್ಠಾನ ಮಾಡೋದಕ್ಕೆ ಒಂದು ಅವಕಾಶ ಸಿಕ್ಕಿತ್ತು. ಈ ಸಂದರ್ಭದಲ್ಲಿ ಅದರ ಕುರಿತು ಒಂದಷ್ಟು ಅಂಶಗಳು ನಿಮ್ಮ ಜೊತೆ ಹಂಚಿಕೊಳ್ಳೋದಕ್ಕೆ, ಇದು ಯಾವ ರೀತಿ ನಮ್ಮ ಗ್ರಾಮೀಣ ವಾತಾವರಣ, ಗ್ರಾಮ ಒಂದು ಆರ್ಥಿಕತೆಯನ್ನು ಯಾವ ರೀತಿ ಬಲಪಡಿಸ್ತದೆ ಅಂತ ನಿಮ್ಮ ಜೊತೆ ಹಂಚಿಕೊಳ್ಳೋದಕ್ಕೆ ಈ ಒಂದು ಪ್ರೆಸ್ ಮೀಟಿಂಗ್ ಅನ್ನು ಕರೆದಿದ್ದೀವಿ. ಎಲ್ಲರಿಗೂ ಗೊತ್ತಿರೋ ಹಾಗೆ ಭಾರತದ ಒಂದು ಇತಿಹಾಸದಲ್ಲೇ ಗ್ರಾಮೀಣ ಮಟ್ಟದ ಒಂದು ಏನು ವ್ಯವಸ್ಥೆ ಇದೆ, ಆರ್ಥಿಕ ವ್ಯವಸ್ಥೆ, ಅದನ್ನ ಬಲಪಡಿಸುವಂಥದ್ದು ಪ್ರತಿಯೊಬ್ಬರ ಒಂದು ಗುರಿಯಾಗಿತ್ತು. ಹಿಂದೆ ಮೈಸೂರು ಸಂಸ್ಥಾನ ಇರ್ಬೋದು, ಪ್ರಸ್ತುತ ಕರ್ನಾಟಕ ರಾಜ್ಯ ಇರ್ಬೋದು, ಇಡೀ ದೇಶದಲ್ಲೇ, ಭಾರತದಲ್ಲೇ ಯಾವಾಗಲೂ ಸಹ ರೈತರ ಸಬಲೀಕರಣಕ್ಕಾಗಿ ಸಮಸ್ತ ಭಾರತೀಯರು ಮತ್ತು ಭಾರತೀಯ ಸಮಾಜ ನಿಂತಿದೆ. ಅದಕ್ಕೆ ತಕ್ಕ ರಾಜಕಾರಣಿಗಳು ಮತ್ತು ಸರ್ಕಾರಗಳು ಕೂಡ ಒಂದು ಹೋರಾಟ ಮಾಡ್ತಾ ಬಂದಿದ್ದಾರೆ. ಕಾಲಕ್ಕೆ ತಕ್ಕ ಒಳ್ಳೊಳ್ಳೆ ಯೋಜನೆಗಳನ್ನು ಅವರು ರಚಿಸಿ ನಂತರ ಅದನ್ನ ಅನುಷ್ಠಾನ ಮಾಡ್ತಾ ಈ ಒಂದು ರೈತರಿಗೆ ಹೋರಾಟಕ್ಕೆ, ಅವರ ಒಳ್ಳೆತನಕ್ಕೆ, ಅವರಿಗೆ ಒಳ್ಳೆಯದಾಗಲಿ ಅಂತ ಒಳ್ಳೊಳ್ಳೆ ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ. ಸಹಜವಾಗಿ ಒಂದು ಆಡಳಿತಾತ್ಮಕ ಹಿತದೃಷ್ಟಿಯಲ್ಲಿ ಮತ್ತು ಕಾಲಾನುಕಾಲಕ್ಕೆ ಯೋಜನೆಗಳನ್ನು ಪಾರದರ್ಶಕತೆ ಮತ್ತು ಪರಿಣಾಮ ತರುವ ನಿಟ್ಟಿನಲ್ಲಿ ಕೆಲವು ಯೋಜನೆಗಳಿಗೆ ಅಗತ್ಯ ಪರಿಷ್ಕರಣೆ ತರುವುದು ಅವಶ್ಯಕವಾಗಿರುತ್ತದೆ. ಆ ನಿಟ್ಟಿನಲ್ಲಿ ಹಿಂದೆ ಇದ್ದಿರ್ತಕ್ಕಂಥ ಮನ್ರೇಗಾ ಇವತ್ತು ವಿಬಿ-ಜಿರಾಮ್ಜಿ ಆಗಿ ಅದು ಪರಿವರ್ತನೆ ಆಗಿದೆ. ಈಗಾಗಲೇ ಹೇಳಿದ್ದೀನಿ, ಗ್ರಾಮೀಣ ಮಟ್ಟದಲ್ಲಿ ಉದ್ಯೋಗ ಅತ್ಯಂತ ಅವಶ್ಯಕವಾದದ್ದು. ಜೊತೆಗೆ ಆ ಒಂದು ಮಟ್ಟದಲ್ಲಿ ಕೃಷಿ ಮೇಲೆ ಜಾಸ್ತಿ ಅವಲಂಬಿತರಾಗಿರ್ತಕ್ಕಂಥ ಕ್ಷೇತ್ರ ಆಗಿರೋ ಕಾರಣಕ್ಕಾಗಿ ಬರೀ ಅದೇ ಒಂದೇ ಒಂದು ಅಂದರೆ ಕೃಷಿ ಮೇಲೆ ಅವಲಂಬಿಸುವಂಥದ್ದು ಒಂದು ವ್ಯವಸ್ಥೆಗಾಗಿ ನಾವು ಅವಲಂಬಿಸೋದು ಸಾಧ್ಯವಿಲ್ಲ. ಅದಕ್ಕಾಗಿ ಒಂದು ಬೇರೆ ರೀತಿಯಲ್ಲಿ ಉದ್ಯೋಗವನ್ನು ಸೃಷ್ಟಿ ಮಾಡೋದಕ್ಕೆ ನಮಗೆ ಅಂದರೆ ಹಿಂದೆನೂ ಕೂಡ ಅನೇಕ ಸರ್ಕಾರಗಳು ಅನೇಕ ಯೋಜನೆಗಳನ್ನು ತಂದಿದ್ದಾರೆ. ಇಲ್ಲಿ ಒಂದು ಸ್ಥಿರತೆ ಮತ್ತು ಅದರ ಪ್ರೊಡಕ್ಟಿವಿಟಿ ದೃಷ್ಟಿಯಲ್ಲಿ ಮತ್ತು ಜೀವನೋಪಾಯ ದೃಷ್ಟಿಯಲ್ಲಿ ಕೆಲವು ಕಾಯ್ದೆಗಳನ್ನು ತಂದಿದ್ದಾರೆ. ಹಿಂದೆ ಯುಪಿಎ ಒಂದು ಸರ್ಕಾರ 2004ರಿಂದ 2014ವರೆಗೆ ನಡೆದಿತ್ತು. ಆ ಸಂದರ್ಭದಲ್ಲಿ ಮನ್ರೇಗಾವನ್ನು ತಂದಿದ್ರು. ಇದು ಒಂದು ಪರಿಹಾರ ಚರಿತ ಒಂದು ಮಾದರಿ. ಜೊತೆಗೆ ಇದು ಅಂದಿನ ಕಾಲದಲ್ಲಿ ಅವರು ಆ ಒಂದು ಸರ್ಕಾರ ಇದು ಸೂಕ್ತ ಅಂತ ಅನ್ಸ್ಕೊಂಡು ಅವರು ಒಂದು ಇದು ಅನುಷ್ಠಾನ ಮಾಡಿದ್ರು. ನಿಜಕ್ಕೂ ಇದನ್ನ ನಾವು ಪರಿಶೀಲನೆ ಮಾಡುವಾಗ ನಮಗೂ ಕೂಡ 18 ತಿಂಗಳು ಇದು ಅನೇಕ ದಿಶಾ ಮೀಟಿಂಗ್ಗಳು ಇರ್ಬೋದು, ಸಭೆಗಳು ನಡೆಸುವ ಸಂದರ್ಭದಲ್ಲಿ ಮತ್ತೆ ಇದರದೇ ನಿರ್ದಿಷ್ಟವಾಗಿ ಒಂದು ಪರಿಶೀಲನೆ ಸಭೆ ನಡೆಸುವಂತ ಸಮಯದಲ್ಲಿ ನಮಗೆ ಗೊತ್ತಾಯ್ತು ಇದು ಬಹಳನೇ ಒಂದು ಭ್ರಷ್ಟಾಚಾರಕ್ಕೆ ಒಂದು ಅವಕಾಶ ನೀಡುವಂಥದ್ದು ಒಂದು ವ್ಯವಸ್ಥೆ. ಜೊತೆಗೆ ನಿಜವಾಗ್ಲೂ ಆಡಳಿತ ದೃಷ್ಟಿಯಲ್ಲೂ ಕೂಡ ಇದು ಯಾವುದೇ ರೀತಿಯ ಒಂದು ಮೇಲ್ವಿಚಾರಣೆಗೆ ಇದಕ್ಕೆ ಅವಕಾಶಗಳು ಇರಲೇ ಇಲ್ಲ. ಅಂದ್ರೆ ಎಲ್ಲಿ ಡಿಮಾಂಡ್ ಇತ್ತು ಅಲ್ಲಿ ಕೊಡಬೇಕಾಗಿತ್ತು. ಯಾರು ಡಿಮಾಂಡ್ ಕೊಡ್ತಾ ಇದ್ದಾರೆ, ಯಾರು ಮಾಡ್ತಾ ಇದ್ದಾರೆ ಅಂತ ನಿಮಗೆ ನಿಜಕ್ಕೂ ಇದ್ರ ಬಗ್ಗೆ ಮಾಹಿತಿ ಇರಲೇ ಇಲ್ಲ. ಸೊ ಇದು ಸಾಮಾನ್ಯವಾಗಿ ಕೆಲವು ಕೊರತೆಗಳು ಇದ್ದೇ ಇತ್ತು. ಅಂದ್ರೆ ಯಾವುದೇ ಒಂದು ಕಾಯ್ದೆ, ಯಾವುದೇ ಒಂದು ಕೆಲಸ, ಯಾವುದೇ ಒಂದು ಸರ್ಕಾರಿ ಒಂದು ಯೋಜನೆ, ಯಾವುದೋ ಒಂದು ಶಾಶ್ವತವಾದಂತಹ ಸಂಪತ್ತನ್ನು ಸೃಷ್ಟಿ ಮಾಡಬೇಕಾಗಿದೆ. ಇದು ಅರ್ಥಶಾಸ್ತ್ರದ ಒಂದು ಆದರ್ಶ. ಇದು ಇವತ್ತು ನಾವು ಪ್ರೆಸ್ ಭವನಲ್ಲಿದ್ದೀವಿ. ಈ ಒಂದು ಜಾಗಕ್ಕೆ ಒಂದು ಹಣವನ್ನು ನೀಡುತ್ತೆ ಶಾಶ್ವತವಾದಂತಹ ಇವತ್ತು ಕಟ್ಟಡ ಇದೆ. ಅಂದ್ರೆ ಇದರ ಮೂಲಕ ಏನು ಉದ್ಯೋಗ ಸೃಷ್ಟಿ ಮಾಡಿದೆ ಕನ್ಸ್ಟ್ರಕ್ಷನ್ ವರ್ಕರ್ಗೆ ಮತ್ತೆ ನಂತರ ಬೇರೆ ಬೇರೆ ಅವರಿಗೆ ಯಾರು ಕಾಂಟ್ರಾಕ್ಟ್ ಕೊಟ್ಟಿದ್ದಾರೋ ಶಾಶ್ವತವಾದಂತಹ ಒಂದು ಸಂಪತ್ತು ಸೃಷ್ಟಿಯಾಗಿದೆ.
ಆದರೆ ಮನ್ರೇಗಾ ನೀಡ್ತಾ ಇರ್ತಕ್ಕಂಥ ಹಣಕ್ಕೆ ಶಾಶ್ವತವಾದಂಥ ಸಂಪತ್ತು ಎಲ್ಲೂ ಕೂಡ ಸೃಷ್ಟಿಯಾಗಲಿಲ್ಲ. ಬಹಳ ನಿಮಗೆ ಸಾಬೀತಾಗಿದೆ. ಇದು ರೋಡ್ ಕಟ್ಟಿಂಗ್ ಇರ್ಬೋದು, ಹೂಲಿ ಎತ್ತದಿರ್ಬೋದು, ಏನೇ ಒಂದು ಕೆಲಸ ಕೊಡ್ತಾ ಇದ್ರು ಸಹ ಇಲ್ಲಿ ಅಲ್ಲಿ ಒಂದು ಸಣ್ಣ ಪರಿಣಾಮ ಆದ್ರೂ ಸಹ ನಿಜವಾಗಿಯೂ ಶಾಶ್ವತವಾದಂಥ ಒಂದು ಸಬಲೀಕರಣ ಯಾವುದೇ ರೀತಿ ಆಗಲಿಲ್ಲ ರೈತ ಮಟ್ಟಕ್ಕೆ. ಜೊತೆಗೆ ಸಂಪತ್ತನ್ನು ಕೂಡ ನಿಜವಾಗಿಯೂ ಕೂಡ ಸೃಷ್ಟಿ ಆಗಲಿಲ್ಲ. ಇದು ಕೆಲವು ಕೊರತೆಗಳು ನಮಗೆ ಮನ್ರೇಗಾ ಅಲ್ಲಿ ಕಾಣ್ತಾ ಇರೋದು. ಅದಾದ ನಂತರ ಈಗ 2025ರಲ್ಲಿ ಈ ಒಂದು VBG ರಾಮ್ಜಿ ಅಂದ್ರೆ ವಿಕಸಿತ್ ಭಾರತ, ನಮ್ಮ ಪ್ರಧಾನಮಂತ್ರಿ ಅವರ ದೃಷ್ಟಿ ಇದು, ನಮ್ಮ ಎಲ್ಲರ ದೃಷ್ಟಿ ಆಗಿರ್ತಕ್ಕಂಥದ್ದು. ಅಂದ್ರೆ ಭಾರತದ ಸಮಗ್ರ ಸಂಪೂರ್ಣ ಆರ್ಥಿಕ ಅಭಿವೃದ್ಧಿಗಾಗಿ ನಾವೆಲ್ಲರೂ ಮುಂದುವರಿಬೇಕಾಗಿದೆ. ಭಾರತ ಇವಾಗ ಒಂದು ಒಳ್ಳೆ ಸ್ವದೇಶಿ ದೃಷ್ಟಿಯಲ್ಲಿ ಹೋರಾಟ ಮಾಡಿ ಒಂದು ಒಳ್ಳೆ ಆರ್ಥಿಕ ವ್ಯವಸ್ಥೆಯನ್ನು ಸೃಷ್ಟಿ ಮಾಡಬೇಕು ಅಂತ ಗುರಿ ಇಟ್ಟಿದ್ದಾರೆ. ಇದಕ್ಕಾಗಿ ಈ ಒಂದು ಒಳ್ಳೆ ಕಾಯ್ದೆ, ಈ ಒಂದು ಸಾರ್ವಜನಿಕ ಏನು ತಾವೆಲ್ಲರೂ ಕಟ್ಟಿರ್ತಕ್ಕಂಥ ತೆರಿಗೆಯ ಹಣವನ್ನು ಒಳ್ಳೆ ರೀತಿಯಲ್ಲಿ ಬಳಸೋ ದೃಷ್ಟಿಯಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಕೌಶಲ್ಯ ಅಭಿವೃದ್ಧಿ ಮಾಡೋದಕ್ಕೆ, ನಿಜವಾದಂಥ ಕೌಶಲ್ಯಗಳು ಕೊಡೋದಕ್ಕೆ, ಜೊತೆಗೆ ಶಾಶ್ವತವಾಗಿರ್ತಕ್ಕಂಥ ಸಂಪತ್ತನ್ನು ಸೃಷ್ಟಿ ಮಾಡೋ ದೃಷ್ಟಿಯಲ್ಲಿ ಮತ್ತೆ ಸ್ಥಳೀಯ ವ್ಯವಹಾರಕ್ಕೆ ಪ್ರೋತ್ಸಾಹ ಕೊಡೋ ದೃಷ್ಟಿಯಲ್ಲಿ ಈ ಒಂದು ಗ್ರಾಮೀಣ ಅಭಿವೃದ್ಧಿ ಅದನ್ನು ಕೂಡ ಅದು ವಿಕಸಿತ ಭಾರತಕ್ಕೆ ಹೊಂದಾಣಿಕೆ ಇರತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ಕಾಯ್ದೆಯ ಒಂದು ಗುರಿ ಒಂದು ಅಥವಾ ದೃಷ್ಟಿ ಅಂತ ಹೇಳ್ಬೋದು. ಇದು ಭವಿಷ್ಯಕ್ಕಾಗಿ ನಾವು ಸಿದ್ಧ ಆಗಬೇಕಾಗಿದೆ. ಸಮಗ್ರ ಸಂಪೂರ್ಣ ಆರ್ಥಿಕ ಅಭಿವೃದ್ಧಿ ನಮ್ಮ ಗ್ರಾಮೀಣ ಕ್ಷೇತ್ರದ ಇಲ್ಲದೇನೆ ನಾವು ಮಾಡೋಕ್ಕಾಗಲ್ಲ. ಗ್ರಾಮೀಣ ಮಟ್ಟನೇ, ಗ್ರಾಮೀಣ ಒಂದು ವಾತಾವರಣ, ಗ್ರಾಮೀಣ ಆರ್ಥಿಕತೆ ಅದೇ ಬಲವಾಗಿದ್ರೆ ಈ ವಿಕಸಿತ ಭಾರತ ಸಾಧ್ಯ ಅಂತ ನಮ್ಮ ಬಹಳ ಸ್ಪಷ್ಟವಾಗಿರ್ತಕ್ಕಂಥ ನಿಲುವು. ಆ ನಿಟ್ಟಿನಲ್ಲಿ ಒಂದು ಒಳ್ಳೆಯ ಅಭಿವೃದ್ಧಿಯ ಚೌಕಟ್ಟನ್ನು ಕೊಟ್ಟು ಇವತ್ತು ಆ ಏನು ಪರಿಹಾರ ಚಾರಿತ ಒಂದು ಏನು ವ್ಯವಸ್ಥೆ ಇತ್ತು ಅದನ್ನ ಸಂಪೂರ್ಣವಾಗಿ ಅದನ್ನ ಒಂದು ಪ್ರೊಡಕ್ಟಿವಿಟಿ ಓರಿಯೆಂಟೆಡ್ ಅಪ್ರೋಚ್ ಅನ್ನು ಪರಿವರ್ತನೆ ಮಾಡಿರ್ತಕ್ಕಂಥದ್ದು ಇದು ವಿಕಸಿತ ಭಾರತಕ್ಕೆ ತಕ್ಕ ಇರತಕ್ಕಂಥದ್ದು. ಮತ್ತೆ ಸುಮಾರು 1.5 ಲಕ್ಷ ಏನು ಫೈನಾನ್ಷಿಯಲ್ ಇಂಪ್ಲಿಕೇಶನ್ ಇದೆ ಅದಕ್ಕೂ ಕೂಡ ತಕ್ಕ ಒಂದು ಹೋರಾಟ ಮಾಡ್ತಾ ಇದ್ವಿ. ಇದರ ಗುರಿ ಈಗಾಗಲೇ ಹೇಳಿದ್ದೀನಿ, ನಮ್ಮ ಜೀವನೋಪಾಯದ ಒಂದು ರಕ್ಷಣೆ ಕೊಡೋದಕ್ಕೆ ಗ್ರಾಮೀಣ ಮಟ್ಟದಲ್ಲಿ, ಜೊತೆಗೆ ಸ್ಥಿರವಾದಂತಹ ಉದ್ಯೋಗನೂ ಕೂಡ ಸೃಷ್ಟಿ ಮಾಡೋದಕ್ಕೆ, ಇದು ಏನು ಸಂಪೂರ್ಣವಾಗಿ ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡುವಂತ ದೃಷ್ಟಿಯಲ್ಲಿ ಕೆಲಸ ಮಾಡುತ್ತೆ. ಜೊತೆಗೆ ಪಾರದರ್ಶಕವಾಗಿ, ಯಾಕಂದ್ರೆ ಇದು AI ಮತ್ತೆ ಅನೇಕ ತಂತ್ರಜ್ಞಾನ ಬೆಂಬಲಿತವಾದಂತಹ ಒಂದು ಒಳ್ಳೆ ಕಾಯ್ದೆ ಇದು. ಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಇಂದ್ರೇಶ್, ಜಿಲ್ಲಾ ರೈತ ಮೋರ್ಚಾ ಅಧ್ಯಕ್ಷ ಅಶೋಕ್, ಜಿಲ್ಲಾ ವಕ್ತಾರ ಸಿಟಿ ಮಂಜುನಾಥ್, ಮಾಧ್ಯಮ ವಕ್ತಾರ ನಾಗಾನಂದ ಇದ್ದರು.